ನಾನು ಬೇಗ ಎದ್ದೇಳಕ್ಕೆ ಏನು ಮೋಟಿವೇಶನ್ ಗೊತ್ತಾ, ಇದು ಬೆಳಕಾಗ್ಬಿಟ್ರೆ ಎಲ್ಲ ನೋಡ್ತಾರೆ ಅಂತ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕಾವ್ಯ ಫ್ರಮ್ ಇಂಡಿಯಾ. ಸೊ ಇವತ್ತು 21 ಡೇಸ್ ಡೈಲಿ ಬ್ಲಾಗ್ ಚಾಲೆಂಜ್ನ ಡೇ 1. ಇವಾಗ ಬಿಸಿನೀರು ಕುಡಿತಾ ಇವತ್ತಿನ ದಿನ ಶುರು ಮಾಡ್ತಾಯಿದ್ದೀನಿ. ನಮ್ಮಮ್ಮ ಆಲ್ರೆಡಿ ಕೆಲಸ ಶುರು ಮಾಡ್ಕೊಬಿಟ್ರು, ತೊಳೆಯೋ ಕೆಲಸ, ಮನೆ ತೊಳೆಯೋ ಕೆಲಸ. ಇವಾಗ ಕೂತ್ಕೊಂಡು ಸ್ವಲ್ಪ ನೀರು ಕುಡಿತೀವಿ. ಸೀರಿಯಸ್ಲಿ ಎವ್ರಿ ಕಷ್ಟ ಬಿಸಿನೀರು ಕುಡಿಯೋಕ್ಕೆ. ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಯೋದೇ ಕಷ್ಟ ನನಗೆ, ಒಂಥರ ಹೊಟ್ಟೆ ಎಲ್ಲ ತೊಳಸ್ದಂಗೆ ಆಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಕುಡಿಬೇಕಂತ ಹೇಳ್ತಾರಲ್ಲ, ಅದಕ್ಕೆ ಕುಡಿತಾ ಇದ್ದೀನಿ. ಇನ್ನೂ ಸೂರ್ಯ ಬಂದಿಲ್ಲ, ಅದೇ ಖುಷಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ನೈಟೇ ನೆನೆ ಹಾಕಿರೋಂಥದ್ದು. ಏನೇನು ನೆನೆ ಹಾಕಿದ್ದೀನಿ ಗೊತ್ತಾ? ಇಲ್ಲಿ ವಾಲ್ನಟ್ಸ್ ಮತ್ತು ಬಾದಾಮಿ, ಸ್ವಲ್ಪ ಗೋಡಂಬಿ ಒಂದೆರಡು, ಅದಾದಮೇಲೆ ಮೆಂತ್ಯ ವಾಟರ್. ತುಂಬ ಒಳ್ಳೆಯದಂತೆ ಹೇರ್ಗೆ ಮತ್ತು ಸ್ಕಿನ್ಗೆ ತುಂಬ ಒಳ್ಳೆಯದು. ಅಂದರೆ ಲವಂಗನೂ ನೆನೆ ಹಾಕಿದ್ದೆ, ಅದನ್ನು ಆಮೇಲೆ ಕುಡಿತೀನಿ. ಈಗ ಫಸ್ಟು ಮೇಥಿ ವಾಟರ್ನ ಕುಡಿಯೋಣ. ನಾನು ಮೆಂತ್ಯ ಎಲ್ಲ ತಿನ್ನಲ್ಲ, ನೋಡೋಣ ಹೆಂಗಾಗುತ್ತೆ. ನಮ್ಮ ಐಶ್ವರ್ಯ ಬಂದರು. ಎಲ್ಲರೂ ಸೂರ್ಯದೇವನಿಗೆ ನಮಸ್ಕಾರ ಮಾಡ್ಕೊಳ್ಳಿ. ಸ್ಕೂಲ್ ಮನೆ ಇದೆ, ಸ್ಕೂಲ್ ಮನೆ ಇದೆ. ಸೊ ಈ ಥರ ಇದೆ. ನಾನು ಬೇಗ ಎದ್ದೇಳಕ್ಕೆ ಏನು ಮೋಟಿವೇಶನ್ ಗೊತ್ತಾ, ಇದು ಬೆಳಕಾಗ್ಬಿಟ್ರೆ ಎಲ್ಲ ನೋಡ್ತಾರೆ ಅಂತ. ಸೊ ಹಾಗಾಗಿ ಇನ್ಮೇಲೆ ಸ್ವಲ್ಪ ಕತ್ತಲೆ ಇದ್ದಂಗೆ ಎದ್ದೇಳ್ತೀನಿ. ಆವಾಗ ವಾಕು, ಯೋಗ ಅಂದರೆ ಸೂರ್ಯ ನಮಸ್ಕಾರ ಎಲ್ಲ ಮಾಡಿಬಿಟ್ಟು ಹೋಗ್ಬೋದು. ಈಗ ಮೇಥಿದ ಸೀಡ್ಸ್ ತಂದಿದ್ದೀನಿ. ಆಮೇಲೆ ಸ್ವಲ್ಪ ಹೊತ್ತು ವಾಕ್ ಮಾಡಿಬಿಟ್ಟು ಆಮೇಲೆ ಶುರು ಮಾಡೋಣ, ಕುಡಿಯೋಣ ಅದು. ಸೊ ಫೈನಲಿ ನಾನು 21 ಡೇಸ್ ಡೈಲಿ ವ್ಲಾಗ್ ಚಾಲೆಂಜ್ನ ತೊಗೊಂಡಿದ್ದೀನಿ. ಸೊ ಇದು ಮೇಯ್ನಾಗಿ ತೊಗೊಂಡಿರೋದು ಏನಂದರೆ ನನ್ನ ಹ್ಯಾಬಿಟ್ಸ್, ನನ್ನ ಒಂದು ರುಟೀನ್ನ ಚೇಂಜ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಒಂದು ಚಾಲೆಂಜ್ನ ತೊಗೊಂಡಿದ್ದೀನಿ. ಆ್ಯಂಡ್ ಇದರಲ್ಲಿ ಏನೇನಿರುತ್ತೆ ಅಂದರೆ ನೋ ಶುಗರ್ ಫಾರ್ 21 ಡೇಸ್, ಅಂದರೆ ಯಾವುದೇ ಕಾರಣಕ್ಕೂ ಶುಗರ್ನ ತೊಗೊಳ್ಳೋದಿಲ್ಲ. ಆ್ಯಂಡ್ ಜಂಕ್ ಫುಡ್ಡು ಕೂಡ ಇಲ್ಲ 21 ಡೇಸ್ವರೆಗೂ. ಅದಾದಮೇಲೆ ಡೈಲಿ ಬೇಗ ಎದ್ದೇಳಬೇಕು. 10K ಸ್ಟೆಪ್ಸ್ ಅಂತ ಅಂದ್ಕೊಂಡಿದ್ದೆ, ಬಟ್ 6K ಸಾಕು ಅಂತೇಳಿ. ಸೊ 6K ಸ್ಟೆಪ್ಸು ಇರಬೇಕು ಡೈಲಿ ಅಂತೇಳಿ. ಸೊ ಇದಿಷ್ಟು, ಮತ್ತು ಸೂರ್ಯ ನಮಸ್ಕಾರ ಒಂದು 5 ಸಲ ಬೆಳಗ್ಗೆ ಹೊತ್ತು. ಸೊ ಇದಿಷ್ಟು ನನ್ನ ಒಂದು 21 ಡೇಸ್ ಚಾಲೆಂಜಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಇವಾಗ ನೀರೆಲ್ಲ ಕುಡ್ಕೊಂಡಿದ್ದೀನಿ, ಇದನ್ನು ಅಗದು ತಿನ್ನಬೇಕು. ಭಗವಂತ ಶಕ್ತಿ ಕೊಡು ಭಗವಂತ. ಸೀರಿಯಸ್ಲಿ ಕಾಮಿಡಿ ಏನು ಗೊತ್ತಾ, ಇದು ರಾತ್ರಿ ನೆನೆ ಹಾಕ್ಬೇಕಿದ್ರೆ ನನಗೆ, ಮತ್ತು ರಾತ್ರಿ ನೆನೆ ಹಾಕ್ಬೇಕಿದ್ರೆ ನನಗೆ ಮತ್ತು ನಮ್ಮ ಅಮ್ಮಂಗೆ ಅಂತೇಳಿ ನೆನೆ ಹಾಕಿದ್ದು ಎಲ್ಲ ಖಾಲಿನೇ ಮಾಡಿಬಿಟ್ಟಿದ್ದೀನಿ. ಜಾಸ್ತಿ ಹಾಕಿದ್ದೀನಿ. ಇದನ್ನು ಹಾಗೆ ಬಾಯ್ಲ್ ಮಾಡಿಬಿಟ್ಟು ಕೊಟ್ಬಿಡ್ತೀನಿ ನಮ್ಮ ಅಮ್ಮಂಗೆ. ಸೊ ಬನ್ನಿ ಕೆಳಗಡೆ ಹೋಗೋಣ. ಇವಾಗ ಎಷ್ಟು ಸ್ಟೆಪ್ ಮಾಡಿದ್ದೀನಿ ಗೊತ್ತಾ? ನಾನು ಅಂದ್ಕೊಂಡೆ 10K ಸ್ಟೆಪ್ಸ್ ಅಲ್ವಾ, ತುಂಬ ಈಸಿ ಅಂತ. ಆದರೆ ಇದು ನೋಡಿದಾಗ ಗೊತ್ತಾಗ್ತಿರೋದು ಅಷ್ಟು ಈಸಿ ಅಲ್ಲ. ಈಗ 15 ನಿಮಿಷ ವಾಕ್ ಮಾಡಿದ್ದೀನಿ, ಜಸ್ಟ್ 1,500 ಆಗಿಲ್ಲ. ವಾಟ್ ಇಸ್ ದಿಸ್, ಮೈ ಗಾಡ್, ವಾಟ್ ಇಸ್ ದಿಸ್ ಭಗವಂತ. ಏನೇಳಿ ಈಗ 1.5 ಗಂಟೆ 15 ನಿಮಿಷ ಮಾಡಿದ್ದೀನಿ ಅಂದರೆ ಒಂದು 30 ಮಿನಿಟ್ಸ್ ಮಾಡಿದ್ರು ಆಲ್ಮೋಸ್ಟ್ ಒಂದು 3,500 ಸಾವಿರ ಮಾಡ್ಬೋದು. ಅಂದರೆ ನಾನು ಬೇಗ ಹೆಜ್ಜೆ ಹಾಕಿದ್ರೆ ಒಂದು 4,000 ರೀಚ್ ಆಗ್ಬೋದೇನೋ. ಸೊ ನೋಡೋಣ. 1.25 ಕಿಲೋಮೀಟರ್ ಏನೋ ವಾಕ್ ಮಾಡಿದ್ದೀನಿ. ಸೊ 1,500 ಅಂದರೆ ದಿನ ಪೂರ್ತಿ ಕೌಂಟ್ ಆಗುತ್ತಲ್ವಾ. ಸೊ ಹಾಗಾಗಿ ಆ ಧೈರ್ಯದಿಂದ ಇವಾಗ ಹೋಗ್ತಾಯಿದ್ದೀನಿ. ಕೆಳಗಡೆ ಹೋಗೋಣ, ಆಮೇಲೆ ಸಿಗ್ತೀನಿ. ಹಾಲು ತರಕ್ಕೆ ಹೋಗಿದ್ದಾರೆ. ಇಲ್ಲಿ ಒಂದು ಸ್ಪೂನಷ್ಟು ಇದೆ ಆಲ್ಮೋಸ್ಟ್ ಅಲ್ವಾ. ಸೊ ಅದನ್ನು ಬಾಯ್ಲ್ ಮಾಡಿ ಇಟ್ಬಿಟ್ಟಿರ್ತೀನಿ, ಅವ್ರು ಬಂದು ಕುಡಿಯೋಕ್ಕೆ ಸರಿ ಹೋಗುತ್ತೆ. ಬಟನ್ ಓಡ್ಬಿಟ್ರು. ಆ್ಯಂಡ್ ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು, ನೋಡೋಣ. ಸೂಪರ್ ಆಗೈತೆ.
ನಮ್ಮ ಸಿಸ್ಟರ್ ಸ್ಕೂಲಲ್ಲಿ ಏನೋ ಫಂಕ್ಷನ್ ಇದೆ ಅಂತ ಹೇಳಿದ್ರೆ, ಅಂದರೆ ಸರಸ್ವತಿ ಪೂಜೆಗೆ ಯೂನಿಯನ್ ಡೇ ಇದೆ ಅಂತೇಳಿ ಸ್ಯಾರಿ ಉಡ್ಸ್ಕೊಳಕ್ಕೆ ಬಂದಿದ್ರು. ಈಗ ಆಲ್ರೆಡಿ ಒಬ್ಳಿಗೆ ಉಡ್ಸಿದ್ದೀನಿ, ಈಗ ಇನ್ನೊಬ್ರಿಗೆ ರೆಡಿ ಮಾಡಿ ಪಿನ್ ಮಾಡ್ಕೊತಾ ಇದೆ. ಸೊ ಈ ಒಂದು ಸ್ಯಾರಿ ಎಲ್ಲರೂ ಕೂಡ ಒಬ್ಬರು 4-5 ಜನ ಮಾತಾಡಿಕೊಂಡು ಒಂದೇ ಥರ ಸ್ಯಾರಿ ತೊಗೊಂಡು ಸೊ ಉಟ್ಕೊತಾ ಇದ್ದಾರೆ. ಪ್ರೀತಿ ಬಾಯ್ಲಿ ಹಿಂಗೆ ಈ ಥರ ಉಡ್ಸಿದ್ದೀನಿ ಇವಾಗ. ವಾಲ್ನಟ್ಸ್ ಮತ್ತು ಬಾದಾಮಿ ಬಿಡಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನನಗೆ ವಾಲ್ನಟ್ಸ್ ಸ್ವಲ್ಪನೂ ಇಷ್ಟ ಆಗ್ತಿರಲಿಲ್ಲ, ಬಟ್ ನೈಟ್ ನೆನೆ ಹಾಕಿ ಬೆಳಗ್ಗೆ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಅಂದರೆ ಸೇಮ್ ಕಡಲೆ ಬೀಜ ಏನು ತಿಂತೀವೋ ಸೇಮ್ ಅದೇ ಟೇಸ್ಟ್ ಇರುತ್ತೆ. ನನಗಂತೂ ತುಂಬ ಇಷ್ಟ ಆಗ್ಬಿಟ್ಟೈತೆ ಇವಾಗ ಬಾದಾಮಿ ಮತ್ತು ವಾಲ್ನಟ್ಸ್. ಸೊ ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ತಿನ್ಕೊಂಡಾದ್ಮೇಲೆ ಸ್ವಲ್ಪ ಗ್ಯಾಪ್ ಇರುತ್ತಲ್ವ ತಿಂಡಿ ತಿನ್ನೋದಕ್ಕೆ, ಅದೇ ಗ್ಯಾಪಲ್ಲಿ ನಮ್ಮ ಗುಡ್ಡುಗೆ ತಿಂಡಿ ರೆಡಿ ಮಾಡ್ಕೊಬಿಡ್ತೀನಿ. ಸೊ ನೀವೇನಾದರೂ ಎಲ್ಲ ಥರ ರಾಗಿ ಸರಿ ಆಗಿರ್ಬೋದು, ಅಕ್ಕಿ ಸರಿ, ರಾಗಿ ಸರಿ, ಅಥವಾ ಬ್ರೇಕ್ಫಾಸ್ಟ್ಗೆ ಬರೀ ಹಾಲು ಈ ಥರ ಏನಾದರೂ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀರ ಅಂದರೆ ನಾನಿವಾಗ ತೋರಿಸುವಂಥ ರೆಸಿಪಿನ ಟ್ರೈ ಮಾಡಿ ನಿಮ್ಮ ಮಕ್ಕಳು ಕೂಡ ಚೆನ್ನಾಗಿ ಆರೋಗ್ಯವಾಗಿ ಇರ್ತಾರೆ. ಸೊ ನಾನಿಲ್ಲಿ ಎಲ್ಲ ಥರ ಡ್ರೈ ಫ್ರೂಟ್ಸ್ನ ತೊಗೊಂಡು ಅದಕ್ಕೆ 2 ಖರ್ಜೂರನ ತೊಗೊಂಡು ಜ್ಯೂಸ್ನ ರೆಡಿ ಮಾಡ್ಕೊತೀನಿ. ಖರ್ಜೂರ ಬಂದು ಸ್ವೀಟ್ನೆಸ್ಗೋಸ್ಕರ. ಸೊ ಅದನ್ನು ಜ್ಯೂಸ್ನ ತೆಗೆದಿಟ್ಕೊಂಡು ಈಗ ಒಂದು ಪಾತ್ರೆಗೆ ತುಪ್ಪ ಹಾಕಿ ಅದಕ್ಕೆ ರವೆನ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಸೊ ತುಪ್ಪದಲ್ಲಿ ರವೆನ ಚೆನ್ನಾಗಿ ಹುರ್ಕೊಂಡ್ಮೇಲೆ ಅದಕ್ಕೆ ಒಂದು 2-3 ಸ್ಪೂನಷ್ಟು ರಾಗಿ ಸರಿ ಏನು ಮಾಡಿರ್ತೀರ ಮನೇಲಿ ಅಥವಾ ತೊಗೊಂಡಿದ್ರೆ, ಸೊ ಆ ಒಂದು ರಾಗಿ ಸರಿನ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ನಾವೇನು ರುಬ್ಕೊಂಡು ತಗೊಂಡಿರ್ತೀವಿ ಜ್ಯೂಸು, ಡ್ರೈ ಫ್ರೂಟ್ ಜ್ಯೂಸ್ನ ಹಾಕಿ ಸ್ವಲ್ಪ ನಿಮ್ಗೆ ಎಷ್ಟು ಬೇಕು ನೀರನ್ನ ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು, ಸ್ವಲ್ಪ ತೆಳ್ಳಗಿರಬೇಕಾ ಗಟ್ಟಿಗಿರಬೇಕಾ ಅಂತೇಳಿ. ಸೊ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡ್ರೆ ಸೊ ಬ್ರೇಕ್ಫಾಸ್ಟ್ ರೆಡಿ ಆಗಿಬಿಡುತ್ತೆ. ಇದು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಮಕ್ಕಳ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ಆ್ಯಂಡ್ ತುಂಬಾ ಇಷ್ಟಪಟ್ಟು ಕೂಡ ತಿಂತಾರೆ ಮಕ್ಕಳು. ಗುಡ್ಡು ಖಾಲಿ 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 ಗುಡ್ಡು ಇಲ್ಲಿ ಗುಡಿ ಹಾಯ್ ಅಲ್ಲಿ ಅಲ್ಲಿ ಏನೇನು ಅಲ್ಲಿ ನೋಡಿ ಅವಳ ಅಲ್ಲಿ ನೋಡೆ ಕೈ ಮುಗಿ ನಮಸ್ಕಾರ ಮಾಡು, ನಮಸ್ಕಾರ ಮಾಡು, ನಿಂತ್ಕೋ. ತಿಂತಾ ಇದ್ದೀರಾ? ನೈಟ್ ಅಡುಗೆ ಮಾಡೋದಕ್ಕೆ ಇವಾಗ ಕಾಲು ಹಿಡ್ಕೊತವ್ರೆ. ಇದು ನಮ್ಮ ತೋಟದಲ್ಲೇ ಬೆಳೆದಿರೋದು ಅವರೆಕಾಯಿ ಕಿತ್ಕೊಂಡು ಬಂದಿದ್ರು. ಇವಾಗ ಬಿಡಿಸಿ ಉಪ್ಪು ಸಾಂಬಾರು ಮಾಡಬೇಕು. ಉಪ್ಪು ಸಾರು, ಮುದ್ದೆ, ಅನ್ನ. ಪೆನ್ನಲ್ಲಿ ಹಾಕು.
ಸೊ ನಮ್ಮ ನೈಟ್ ಊಟ ಈ ರೀತಿಯಾಗಿದೆ. ಮುದ್ದೆ, ಸ್ವಲ್ಪ ರೈಸು, ಜೊತೆಗೆ ಆಮ್ಲೆಟು, ಸೊಪ್ಪು ಮತ್ತು ಕಾಳು ಈ ರೀತಿ ಸಿಂಪಲ್ಲಾಗಿ ಮಾಡ್ಕೊಂಡಿದ್ವಿ. ನೆಕ್ಸ್ಟು ಊಟ ಮಾಡಾದ್ಮೇಲೆ ಒಂದು 10 ನಿಮಿಷ ಇಲ್ಲ 15 ನಿಮಿಷ ವಾಕ್ ಮಾಡಿ ಮಲ್ಕೊಳ್ಳೋದಷ್ಟೇ. ಸೊ ನೋಡಿದ್ರಲ್ಲ ಇವತ್ತಿನ ದಿನ ಹೇಗಿತ್ತು ಅಂತ. 21 ಡೇಸ್ ಡೈಲಿ ವ್ಲಾಗ್ ಚಾಲೆಂಜ್ನ ಡೇ 1 ಕಂಪ್ಲೀಟ್ ಆಗಿದೆ. ಹಾಗೆ ಇನ್ನು 20 ಡೇಸ್ ಕೂಡ ಬಾಕಿ ಇದೆ. ಸೊ ಗೊತ್ತಿಲ್ಲ ಹೆಂಗೆ ಹೋಗುತ್ತೆ ಏನಂತ. ಹೋಪ್ ಎಲ್ಲರೂ ಸಪೋರ್ಟ್ ಮಾಡ್ತೀರಾ, ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕು, ಶೇರು, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು. ಇವತ್ತಿನ ಸ್ಟೆಪ್ ಕೌಂಟ್ 4204, ಟೋಟಲ್ ಆಗಿ 6000 ಟಾರ್ಗೆಟ್.